ನಾವು ಆರಿಸಿಕೊಂಡಂತಹ ಸತ್ಯವೇದದ ಭಾಗದಲ್ಲಿ 2 ವಿಷಯಗಳನ್ನ ನಾನು ಕಳೆದ 2 ದಿನದ ಧ್ಯಾನ ಮಾಡುವಾಗ 2 ವಿಷಯಗಳನ್ನ ಕಂಡುಕೊಂಡೆ. ತುಂಬಾ ಚೆನ್ನಾಗಿರುವಂತಹ ಒಂದು ಭಾಗ. ಈ ಭಾಗದ ವಿಷಯದಲ್ಲೇ ಹೋದ ತಿಂಗಳ ನನ್ನ ಕನ್ಫ್ಯೂಷನ್ ಆಗಿ ಜೂನ್ 20ನೇ ತಾರೀಕಿನ ಸಂದೇಶವನ್ನ ಕೊಡೋಕೆ ಹೋಗಿ ಜುಲೈ 20ನೇ ತಾರೀಕಿನ ಸಂದೇಶವನ್ನು ಕೊಟ್ಟಿದ್ದೀನಿ. ಮೊಟ್ಟ ಮೊದಲಿಗೆ ಒಂದೇ ಟಾಪಿಕ್ ಅಲ್ಲಿ 2 ಸತಿ ನನಗೆ ಅವಕಾಶ ಸಿಕ್ಕಿದೆ. ಇದು ದೇವರ ಕಾರ್ಯನೇ ಅಂದ್ಕೊಳ್ತೀನಿ ನಾನು. ಯಾಕಂದ್ರೆ ಹೋದ ತಿಂಗಳ ಕೂಡ ಇದೇ ಒಂದು ಭಾಗವನ್ನ ನಾನು ಓದಿದ್ದೆ. ಹೋದ ವಾರ ನನಗೆ ಹೋದ ತಿಂಗಳು ನನಗೆ ಅನ್ಫಾರ್ಚುನೇಟ್ಲಿ ನೆಟ್ ಪ್ರಾಬ್ಲಮ್ ಎಲ್ಲ ಆಗೋದ್ರಿಂದ ಆ ದಿನ ಹೇಗೆ ತಗೋತಿಲ್ಲ ಸಂದೇಶ. ಪುನಃ ಬೇರೆ ಒಂದು ದೃಷ್ಟಿಕೋನದಲ್ಲಿ ನಾನು ಇದನ್ನ ನಿಮಗೆ ಇವತ್ತೇ ತಗೊಂಡು ಬಂದಿದ್ದೇನೆ. ದೇವರಿಗೆ ಸ್ತೋತ್ರ. ಒಂದೇ ವಿಷಯದಲ್ಲಿ 2 ಸತಿ ನನಗೆ ಸಿಕ್ಕಿದ್ದಕ್ಕಾಗಿ, ಮತ್ತೆ ನಿಮಗೂ ಕೂಡ ತುಂಬ ಭಾಗ್ಯವಂತರು. ಒಂದೇ ವಿಷಯ 2 ಸತಿ ಕಂಟಿನ್ಯೂ 2 ತಿಂಗಳು ನಿಮಗೆ ಸಿಗ್ತಾ ಇದೆ. ದೇವರು ಈ ವಾಕ್ಯಗಳ ಮೂಲಕ ಇವತ್ತು ಕೂಡ ನಿಮ್ಮನ್ನು ಆಶೀರ್ವದಿಸಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಾನು ನಿಮ್ಮ ಮುಂದೆ ಒಂದು ಫೋಟೋ ಹಾಕಿದೆ ನೋಡಿ. ಆರಿಸಿಕೊಂಡಂತಹ ಬಿಡುಗಡೆ, ಹುಡುಕಿ ಬಂದ ಬಿಡುಗಡೆ. ನಮ್ಮ ಕಾಶಿ ಅಂಕಲ್ ಕಾಣಿಸುತ್ತೆ, ಒಂದು ಹಾಡು ಬರ್ತಿರ್ತಾರೆ ಮೇ ಬಿ. ಹುಡುಕಿ ಬಂದ, ಇಲ್ಲ ಇವರು ಕಳನಾಯಕ ಯಾರು ಇರ್ತಾರೆ, ಒಂದು ಹಾಡು ಬರ್ತಿದ್ದಾರೆ ನೋಡ್ರಿ. ಹುಡುಕಿ ಬಂದವೋ ಏಸಯ್ಯ, ಪ್ರೀತಿಸಿದ ನನ್ನ ಕರ್ತನೆ ಇರುತ್ತೆ ಕನ್ನಡ ಹಾಡು. ಇವಾಗ ತಕ್ಷಣ ನೆನಪು ಬಂತು ನನಗೆ. ಸೊ 2 ಬಿಡುಗಡೆ ಈ ಲೋಕದಲ್ಲಿದೆ. ಒಂದು ಮನುಷ್ಯ ಆರಿಸಿಕೊಂಡಂಥದ್ದು, 2 ಹುಡುಕಿ ಆ ಬಿಡುಗಡೆನೇ ನಮಗೆ ಹುಡುಕಿ ಬಂದಂಥದ್ದು. 2 ಬಿಡುಗಡೆಗಳ ಬಗ್ಗೆ ನಾನು ಇವತ್ತು ನಿಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾನು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಪ್ರತಿ ಮನುಷ್ಯನ ಸ್ವಭಾವ, ಪ್ರತಿ ಮನುಷ್ಯನ ಜೀವಿತ ಇದ್ರ ಮೇಲೇನೆ ಆಧಾರಗೊಂಡಿದೆ. ಮನುಷ್ಯ ತಾನೇ ಒಂದು ಬಿಡುಗಡೆಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ನನಗೆ ಬಿಡುಗಡೆ ಬೇಕು, ನನಗೆ ಸ್ವತಂತ್ರ ಬೇಕು, ನನಗೆ ಯಾವುದೇ ವಿಧವಾದಂತಹ ಅಡ್ಡಿ ಆತಂಕಗಳಿರಬಾರ್ದು ಅಂತ ಸ್ವಂತ ಬಲದ ಮೇಲೆ, ಸ್ವಂತ ಇಚ್ಛೆಯ ಮೇಲೆ, ಜನರ ಮೇಲೆ ಅವನೊಂದು ದೊಡ್ಡ ಬಿಡುಗಡೆಯನ್ನ ಕಂಡುಕೊಂಡು ಅವನು ಹೋಗ್ತಿರ್ತಾನೆ. ಆದ್ರೆ ಇನ್ನೊಂದು ಬಿಡುಗಡೆ ಇದೆ, ಅದು ಪರಲೋಕದಿಂದ ಇಳಿದು ಬಂದಿದೆ. ಆ ಬಿಡುಗಡೆ ನಮ್ಮನ್ನು ಹುಡುಕೊಂಡು ಬಂದಿದೆ. ನಮ್ಮನ್ನ ಆ ಪರಲೋಕನ ಏನ್ ಮಾಡ್ತಾ ಇದೆ, ನಮ್ಮನ್ನ ಬಿಡುಗಡೆ ಮಾಡ್ತಾ ಇದೆ. ಸ್ವಲ್ಪ ಸಮಯ ನಾವೇನ್ ಮಾಡೋಣ, ಇವಾಗ ಧ್ಯಾನ ಮಾಡೋಣ. ನಾವು ಆರಿಸಿಕೊಂಡಂತಹ ಒಂದು ಭಾಗ ಇದೆ ಅಲ್ವಾ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ, ಅದರ 15ರಿಂದ 22 ವಚನಗಳನ್ನ ನಾನು ಒಂದು ಸತಿ ಓದುತ್ತೇನೆ. ಅದಾಗಿದ್ಮೇಲೆ ನಾವು ಮುಂದೆ ಏನ್ ಮಾಡೋಣ, ಹೋಗೋಣ. ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟು ಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬ್ಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು. ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಸಿನಿಂದ ಆತನನ್ನು ಒಪ್ಪಿಸಿಕೊಟ್ಟರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕೆನ್ನುತ್ತೀರಿ, ಬರಬ್ಬನನ್ನು, ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನೋ ಎಂದು ಅವರನ್ನು ಕೇಳಿದನು. 20ನೇ ವಚನ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಅತ್ತಲಾಗಿ ಮಹಾಯಾಜಕರು, ಹಿರಿಯರು ಬರಬ್ಬನನ್ನು ಬಿಟ್ಟು ಕೊಡಬೇಕೆಂದು ಬೇಡಿಕೊಳ್ಳುವ ಹಾಗೂ ಯೇಸುವನ್ನು ನಾಶಗೊಳಿಸುವ ಹಾಗೂ ಜನರನ್ನು ಒಡಂಬಡಿಸಿದರು. ಆದರೆ ದೇಶಾಧಿಪತಿಯು ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಬರಬ್ಬನನ್ನು ಅಂದರು. 22ನೇ ವಚನ. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ನೋಡ್ರಿ, ಎಷ್ಟು ಸುಂದರವಾದಂತಹ ಒಂದು ಸಂದರ್ಭ, ಸನ್ನಿವೇಶ. ಮಹಾಯಾಜಕರು, ಹಿರಿಯರು, ಅಲ್ಲಿರುವಂತಹ ಎಲ್ಲಾ ಇಸ್ರಾಯೇಲ್ ಜನರು, ಯಹೂದ್ಯರು, ಸತ್ಯವೇದವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಂತವರು. ಈ ದಿನ ಯಾರಪ್ಪ ಜಾಸ್ತಿ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಸತ್ಯವೇದವನ್ನ ಓದದೇ ಇರೋರಲ್ರಿ. ಯಾರು ಸತ್ಯವೇದವನ್ನ ಕೈಯಲ್ಲಿ ಹಿಡ್ಕೊಂಡಿದಾರೋ, ಯಾರು ಸತ್ಯವೇದವನ್ನ ಪ್ರಚಾರ ಮಾಡ್ತಾರೋ, ಯಾರು ಸತ್ಯವೇದವನ್ನ ಸರಿಯಾಗಿ ಅಧ್ಯಯನ ಮಾಡದೆ ಓದ್ತಾರಲ್ರಿ, ಯಾರ ಕೈಯಲ್ಲಿ ಬೈಬಲ್ ಓದುವಂತ ಶಕ್ತಿ ಯಾರ ಹತ್ರ ಇದೆಯೋ, ಆ ಜನರೇ ಇದನ್ನ ಕೂಡ, ಆ ಕ್ರೈಸ್ತರೇ ಇದನ್ನ ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಆ ದಿನ ಕೂಡ ಅವರೇ ತಪ್ಪು ಮಾಡಿದ್ರು.
ಅವ್ರಿಗೆ ಪ್ರವಾದನೆಗಳು ಗೊತ್ತಿರ್ಲಿಲ್ವಾ? ಪ್ರವಾದನೆಗಳು ಕೂಡ ಗೊತ್ತಿತ್ತು. ಯಾಜಕರು ಆ ಸಮಯದಲ್ಲಿ ಪ್ರವಾದಿಸಿದಂತ ಮಾತುಗಳು ಗೊತ್ತಿರ್ಲಿಲ್ವಾ? ಎಲ್ಲ ಗೊತ್ತಿತ್ತು ಅವ್ರಿಗೆ. ಆದಾಮನಿಂದ ಹಿಡಿದು ತೋರಾ ಅಂತಾರೆ, ಅದಕ್ಕೆ 5 ಆ ಪುಸ್ತಕಗಳಿದೆಯಲ್ಲ ತೋರಾ ಅಂತಾರೆ. ಆ ಯಹೂದ್ಯರು ಅದನ್ನ ಸಕ್ಕತ್ತಾಗಿ ಅಧ್ಯಯನ ಮಾಡಿದ್ರು ಅದನ್ನ ತೋರಾ. ಅಲ್ಲಿಂದ ಹಿಡಿದು ಪ್ರವಾದಿಗಳಾಗ್ಲಿ, ನ್ಯಾಯಸ್ಥಾಪಕರಾಗ್ಲಿ, ಇವರೆಲ್ಲರ ಅಧ್ಯಯನ ಮಾಡಿದ್ದನ್ನ ಆ ಅಚ್ಚುಕಟ್ಟಾಗಿ ಅವರನ್ನ ಫಾಲೋ ಮಾಡ್ತಾ ಇದ್ರು. ಒಂದನ್ನು ಕೂಡ ಬಿಡ್ತಾ ಇರಲಿಲ್ಲ. ಪ್ರತಿಯೊಂದನ್ನು ಕೂಡ ಅವರು ಫಾಲೋ ಮಾಡ್ತಾ ಇದ್ರು. ಅಂತಹ ಸಂದರ್ಭ, ಅಂತ ಜೀವಿತಗಳಲ್ಲಿ ಅವ್ರದ್ದು. ಯೇಸು ಕ್ರಿಸ್ತನ ಬಗ್ಗೆ ಅಂದ್ರೆ ಅವ್ರಿಗೆ ಬೇಕಾದ ಮೆಸ್ಸಿಯನ್ ಬಗ್ಗೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿತ್ತಲ್ವಾ? ನಾವು ಬಂದು ಅನ್ಯ ಜನರಾದ್ರೂ ಕೂಡ ದೇವರನ್ನ, ಯೇಸು ಕ್ರಿಸ್ತನನ್ನ ಇಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಬೈಬಲ್ ಅನ್ನು ಹೋದ್ಮೇಲೆ. ಇನ್ನು ಯಹೂದ್ಯರಾಗ್ಲಿ, ಯಾಜಕರಾಗ್ಲಿ, ಶಾಸ್ತ್ರಿಗಳಾಗ್ಲಿ, ಫರಿಸಾಯರಾಗ್ಲಿ, ಅವರೆಲ್ಲ ಎಷ್ಟು ಅಧ್ಯಯನ ಮಾಡಿರ್ಬೋದು ಅದನ್ನೇ ಟೀಚಿಂಗ್ ಮಾಡ್ತಾ ಇದ್ರಲ್ಲ. ಆದ್ರೂ ಕೂಡ ಅವ್ರು ಇಂತ ದೊಡ್ಡ ತಪ್ಪು ಮಾಡ್ತಾ ಇದಾರೆ ನೋಡ್ರಿ ಈ ದಿನಗಳಲ್ಲಿ. ಏನ್ ತಪ್ಪು ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ, ಒಂದು ಸಂದರ್ಭ ಇದೆ, ಯೇಸು ಕ್ರಿಸ್ತನನ್ನ ಆ ರಾಜನ ಹತ್ರ ನಿಲ್ಸಿದ್ದಾರೆ, ಆ ದೇಶಾಧಿಪತಿ ನಿಲ್ಸಿದ್ದಾರೆ. ದೇಶಾಧಿಪತಿ ಹತ್ರ ನಿಲ್ಸಿ ಆ ವ್ಯಕ್ತಿಗೆ, ಯೇಸು ಸ್ವಾಮಿಗೆ ನ್ಯಾಯವನ್ನ ಅಂದ್ರೆ ಸುಳ್ಳು ಸಾಕ್ಷಿಗಳನ್ನ ಆಪಾದನೆ ಹೊರಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಒಂದು ಹಬ್ಬ ಕೂಡ ಇದೆ, ಪಸ್ಕದ ಹಬ್ಬ ಇದೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೂಡ ಒಳಗಡೆ ಇದ್ದಾನೆ, ಬರಬ್ಬ ಅನ್ನುವಂತ ವ್ಯಕ್ತಿ. ಇದೆಲ್ಲ ಮಾತುಕತೆಗಳಾಗುವಾಗ ಆ ದೇಶಾಧಿಪತಿ ಕೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಿಮಗೆ ಯಾರನ್ನ ಬಿಟ್ಟು ಕೊಡ್ಬೇಕು ಅಂತ ಕೇಳಿದಾಗ ಇವರೆಲ್ಲರೂ ಸೇರಿ ಒಂದು ಮಾತನ್ನ ಹೇಳ್ತಾರೆ. ಬೇರೆ ಯಾರು, ತುಂಬಾ ಜನ ಇದ್ರು ಅಲ್ಲಿ ಜೈಲಲ್ಲಿ, ಆಲ್ರೆಡಿ ಆಲ್ಮೋಸ್ಟ್ ತುಂಬಾ ಜನ ಇದ್ರು ಜೈಲಲ್ಲಿ. ಬರಬ್ಬ ಅನ್ನುವಂತ ವ್ಯಕ್ತಿ ಇದ್ದಲ್ರ, ಯಾಕಂದ್ರೆ ಯಾರನ್ನ ಒಬ್ಬರನ್ನ ಬಿಟ್ಕೊಡ್ಬೇಕು ಅವ್ರು. ಈಗ ನಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಕೂಡ ಆತರ ಏನೋ ಒಂದು ರೂಲ್ಸ್ ಇದೆ ಅಲ್ವಾ? ಆ ರೂಲ್ಸ್ ಪ್ರಕಾರ ಯಾರಾದ್ರೂ ಒಳ್ಳೆ ಸಾಕ್ಷಿ ಇದ್ರೆ ಸೊ ಅಂತವ್ರನ್ನೇನೋ ಬಿಡುಗಡೆ ಮಾಡ್ತಾರ ಅಂತ ನಾನು ಕೇಳ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ಪಸ್ಕ ಹಬ್ಬದ ಸಮಯದಲ್ಲಿ ಯಹೂದ್ಯರ ಒಂದು ಪದ್ಧತಿಯ ಪ್ರಕಾರ, ಯಹೂದ್ಯರ ರೂಢಿಯ ಪ್ರಕಾರ, ಯಹೂದ್ಯರ ಅನಿಸುವಿಕೆಯ ಪ್ರಕಾರ ಯಾರನ್ನೊಬ್ಬರನ್ನ ಬಿಟ್ಕೊಡ್ಬೇಕು. ಯಾರನ್ನ ಬಿಟ್ಕೊಡ್ಲಿ ಅಂತ ಕೇಳಿದಾಗ ಬರಬ್ಬನನ್ನ ಬಿಟ್ಕೊಡ್ರಿ ಅಂತ ಹೇಳ್ತಾರೆ ಅವರು. ಮತ್ತೆ ಯೇಸು ಸ್ವಾಮಿನ ಏನ್ ಮಾಡ್ಲಿ? ಯೇಸು ಸ್ವಾಮಿಯನ್ನ ನಾಶ ಮಾಡ್ರಿ. ಏನಿದೆ 20ನೇ ವಚನದಲ್ಲಿ, ಯೇಸುವನ್ನು ನಾಶಗೊಳಿಸುವ ಹಾಗೆ ಜನರನ್ನ ಏನ್ ಮಾಡಿದ್ರು ಇವರು? ಪ್ರೇರಣೆ ಮಾಡಿದ್ರು. ಎಲ್ಲಾದ್ರೂ ಕೂಡ ಸೇರಿ ನಾಶ ಮಾಡ್ಬೇಕಂತ ಹೇಳೋಣ. ಇನ್ನು 22ನೇ ವಚನದಲ್ಲಿ ಬಂದಾಗ ಅವನನ್ನ ಶಿಲುಬೆಗೆ ಹಾಕಿಸ್ರಿ ಅಂತ ಹೇಳಿದ್ರು. ಯೇಸು ಸ್ವಾಮಿಗೆ ವಿರುದ್ಧವಾಗಿ ಇಷ್ಟು ಕಠೋರವಾದಂತ ಹೃದಯ, ಆದ್ರೆ ಬರಬ್ಬನ ವಿಷಯದಲ್ಲಿ ಮಾತ್ರ ಬಿಟ್ಟುಕೊಡ್ರಿ ಅಂತ ಹೇಳಿದ್ರು. ನೋಡ್ರಿ, ಯಾವ್ದನ್ನ ಆರಿಸ್ಕೊಳ್ತಾ ಇದ್ದಾರೆ ಇವರು. ಇವರ ಲೈಫ್ ಅಲ್ಲಿ ನಾನು ಓದ್ ಸಲ ಕೂಡ ಹೇಳಿದೆ, ಯಾವ್ದನ್ನ ನಮ್ಮ ಜೀವಿತಗಳಲ್ಲಿ ಆರಿಸ್ಕೊಳ್ತಿದ್ದೀವಿ. ಇವಾಗ ನಾವು ಬರಬ್ಬನನ್ನ ಆರಿಸ್ಕೊಳ್ತಾ ಇದ್ದೀವಿ. ಬರಬ್ಬ ಯಾರು? ವಿಶೇಷವಾಗಿ ಬರಬ್ಬನನ್ನ ಇವ್ರು ಯಾಕೆ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊಂಡು ಇಬ್ಬರು ಕ್ಯಾಟಗರಿಲಿ ಇದ್ದಾರೆ. ಒಬ್ಬನನ್ನ ಬರಬ್ಬ, ಯೇಸು ಕ್ರಿಸ್ತರು ಇಬ್ಬರು ಇದ್ದಾರೆ. ಆ ಇಬ್ಬರಲ್ಲಿ ಯಹೂದರು ಯಾಕೆ ಬರಬ್ಬನನ್ನ ಆರಿಸ್ಕೊಂಡ್ರು ಅಂತ ನಾನು ಕಳೆದ ದಿನ ನಾನು ಆಲೋಚನೆ ಮಾಡುವಾಗ ನಾನು ಕೆಲವೊಂದು ವಿಷಯಗಳನ್ನ ಕಂಡುಕೊಂಡಿರಿ. ನೀವು ಇತಿಹಾಸದಲ್ಲಿ ಹೋಗಿ ನೋಡುವಾಗ, 1ನೇ ಶತಮಾನದಲ್ಲಿ ಈ ರೋಮನ್ ಆಡಳಿತ ಮಾಡ್ತಾ ಇದ್ರಲ್ಲ, ರೋಮನ್ ಆಡಳಿತ ಮಾಡುವಾಗ ಅವರಿಗೆ ವಿರುದ್ಧವಾಗಿ ಯಹೂದ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅನೇಕ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಅವರಿಗೆ ವಿರೋಧವಾಗಿ ಎಷ್ಟೋ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು, ಹೋರಾಡ್ತಾ ಇದ್ರು. ಅವರು ಯಾಕೆ ಹೋರಾಡ್ತಾ ಇದ್ರು? ರೋಮನ್ ಸಾಮ್ರಾಜ್ಯದ ಅವರ ಜೊತೆಗೆ ಯಾಕೆ ಅವರ ಜೊತೆಗೆ ಒಂದು ಯುದ್ಧ ಆಗ್ತಾ ಇತ್ತು? ಯಾಕೆ ಅವ್ರ ಜೊತೆಗೆ ಈ ತರ ಪ್ರತಿಭಟನೆ ಮಾಡಿದ್ರು ಅಂತ ನಾನು ಆಲೋಚನೆ ಮಾಡುವಾಗ, ಆ ರೋಮನ್ ಎಂಪರರ್ಸ್, ರೋಮ ಸಾಮ್ರಾಜ್ಯದ ಅರಸುಗಳು ಏನಿರ್ತಾ ಇದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಈ ಯಹೂದ್ಯರ ಮೇಲೆ, ಇಸ್ರಾಯೇಲರ ಮೇಲೆ ಭಾರಿ ತೆರಿಗೆಗಳನ್ನ ಹಾಕ್ತಾ ಇದ್ರು. ಓವರ್ ಟ್ಯಾಕ್ಸ್ ಅಂತಾರೆ ಅದಕ್ಕೆ. ಟ್ಯಾಕ್ಸ್ ಇವಾಗ ನೋಡ್ರಿ, ನಾವು ಕೂಡ ಪೇ ಮಾಡ್ತೇವಲ್ಲ. ಈಗ 18% ಟ್ಯಾಕ್ಸ್ ಅಂದ ತಕ್ಷಣ ನಮಗೂ ಕೂಡ ತುಂಬಾ ಸಮಸ್ಯೆನೇ. ಇವಾಗ ಸ್ಟೇಟ್ ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ, ಸೆಂಟ್ರಲ್ ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ. ಒಂದು 16 ಲಕ್ಷ ಗಾಡಿ ತಗೊಂಡ್ರೆ, ಹಾಸ್ಟೆಲ್ಗೆ ನಾವು ಕಳೆದ ದಿನ ಒಂದು ಗಾಡಿ ತಗೊಂಡು 16 ಲಕ್ಷ ಗಾಡಿಯಲ್ಲಿ ಹತ್ರ ನಮ್ಗೆ ಎಷ್ಟು 2.5-3 ಲಕ್ಷ ಬರೋ ಟ್ಯಾಕ್ಸ್ ಕೊಡ್ಬೇಕಾಯ್ತು ನಮ್ಗೆ. ಅಂದ್ರೆ ಸರ್ಕಾರ ಕೊಡೋದು ತಪ್ಪಂತ ಹೇಳ್ತಾ ಇಲ್ಲ. ಇದೇ ಜಾಗದಲ್ಲಿ ಒಂದು ವೇಳೆ 50% ಟ್ಯಾಕ್ಸ್ ಕೊಡ್ಬೇಕಪ್ಪ ಅಂತ ನೀವು ಹೇಳಿದ್ರೆ ಏನ್ ಮಾಡ್ಬೇಕಾಗಿದೆ ಹೇಳ್ರಿ ನೋಡೋಣ. ಅಂದ್ರೆ ನಾವು 10 ಲಕ್ಷ ಗಾಡಿ ತಗೊಂಡ್ರೆ 5 ಲಕ್ಷ ಗೌರ್ಮೆಂಟ್ ಕೊಡ್ಬೇಕು, 15 ಲಕ್ಷ ಗಾಡಿ ಆಗುತ್ತೆ. ನಾವೆಲ್ಲಾದ್ರೂ ಹೋಗಿ ಒಂದು ಮೊಬೈಲ್ ತಗೊಳ್ಬೇಕಪ್ಪ 30,000 ರೂಪಾಯಿ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ 50% ಟ್ಯಾಕ್ಸ್ ಅಂದ್ರೆ 45,000 ರೂಪಾಯಿ ಮೊಬೈಲ್ ಕೊಟ್ಟು, ಆ ದುಡ್ಡು ಕೊಟ್ಟು ಆ ಮೊಬೈಲ್ನ ತಗೊಳ್ಬೇಕಾಗತ್ತೆ. 1 ಕಿಲೋ ಅಕ್ಕಿಗೆ 50 ರೂಪಾಯಿ ಅಂತ ಹೇಳಿದ್ರೆ 75 ರೂಪಾಯಿ ಕೊಟ್ಟು ನಾವು ತಗೊಳ್ಬೇಕಾಗತ್ತೆ. ಇವಾಗ ಇದೇ ತರ
ಆ ರೋಮ ಸಾಮ್ರಾಜ್ಯದ ಸಾಮ್ರಾಟರು ಏನ್ ಮಾಡ್ತಾ ಇದ್ರು ಅಂದ್ರೆ ಯಹೂದ್ಯರ ಮೇಲೆ, ಆ ಒಂದು ಸಾಮ್ರಾಜ್ಯದ ಮೇಲೆ ಇವರು ಎಷ್ಟು ತೆರಿಗೆನ ಹಾಕ್ತಾ ಇದ್ರು ಅಂತ ಹೇಳಿದ್ರೆ ಇವರಿಗೆ ಆರ್ಥಿಕ ಪರಿಸ್ಥಿತಿಗಳು ತುಂಬಾ ಬಿಕ್ಕಟ್ಟಾಗ್ಬಿಟ್ಟಿತ್ತು. ಯಾರಿಗೆ? ಯಹೂದ್ಯರಿಗೆ, ಇಸ್ರಾಯೇಲ್ರಿಗೆ. ಅದಾಗಿದ್ದ ಮೇಲೆ ಎರಡನೇ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಧಾರ್ಮಿಕ ಅವಮಾನಗಳಾಗ್ತಾ ಇತ್ತು ಅವರಿಂದ. ಯಹೂದ್ಯರು, ನಾನು ಬರೆದಿದ್ದೆ ನೋಡಿ, ರೋಮನ್ ಗವರ್ನರ್ಗಳು ಯಹೂದಿ ಧಾರ್ಮಿಕ ಕಾನೂನುಗಳನ್ನು ಪದೇ ಪದೇ ಅವಮಾನಿಸುತ್ತಿದ್ದರು. ಉದಾಹರಣೆಗೆ ಗವರ್ನರ್ ಪ್ಯಾಂಟಿಯಸ್ ಪಿಲಾತನು ಒಮ್ಮೆ ಜೆರೂಸಲೇಂ ನಗರದೊಳಗೆ ಚಕ್ರವರ್ತಿಯ ಚಿತ್ರವಿರುವ ರೋಮನ್ ಧ್ವಜವನ್ನು ತಂದಿದ್ದನು. ಅಂದ್ರೆ ನೀವೆಲ್ಲ ಬಬಿಲೋನ್ ದೇಶದ ರಾಜ್ಯದ ಆಡಳಿತವನ್ನ ಕೂಡ ನೋಡಿದಿರಾ ಇದು ದಾನಿಯೇಲನ ಗ್ರಂಥದಲ್ಲಿ ಅಲ್ವಾ. ರಾಜರ ಮೂರ್ತಿಗಳನ್ನು ನಿಲ್ಸಿದ್ರು. ಎರಡು ಸಂದರ್ಭಗಳಲ್ಲ, ರಾಜರ ಮೂರ್ತಿಗಳನ್ನ ನಿಲ್ಸಿದ್ರು. ರಾಜನನ್ನೇ ಆರಾಧನೆ ಮಾಡಬೇಕು, ರಾಜನನ್ನೇ ಸನ್ಮಾನ ಮಾಡಬೇಕು, ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಈ ಎಲ್ಲ ಒಂದು ಯಹೂದ್ಯರಿಗೆ ಇಷ್ಟವಾಗದೇ ಇರುವಂತಹ ಒಂದು ಪದ್ಧತಿಗಳು. ಮನುಷ್ಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದಂತ ಅವ್ರು ಯಾವಾಗಲೂ ಕೂಡ ಯಾವ ಮನುಷ್ಯನೂ ಕೂಡ ಅವ್ರ ತಲೆ ಬಾಗಿದ್ದಿಲ್ಲ ರೀ. ಹಿಂಗಾಗಿ ಧಾರ್ಮಿಕ ಅವಮಾನಗಳು ಪದೇ ಪದೇ ಇಸ್ರಾಯೇಲರ ಮೇಲೆ, ಯಹೂದ್ಯರ ಮೇಲೆ ಪದೇ ಪದೇ ಆಗೋದ್ರಿಂದ ಇವರು ಸೋತ್ ಹೋಗ್ಬಿಟ್ಟಿದ್ರು, ತುಂಬಾ ಬೇಜಾರಾಗ್ಬಿಟ್ಟಿದ್ರು. ಯಾರ ಮೇಲೆ ಅಂತ ಹೇಳಿದ್ರೆ ಈ ರೋಮನ್ ಸಾಮ್ರಾಜ್ಯದ ಅಧಿಕಾರಿಗಳ ಮೇಲೆ. ಇನ್ನು ಮೂರನೇದಾಗಿ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ, ಇವ್ರಿಗಿರುವಂತ ಸ್ವಾತಂತ್ರ್ಯದ ಒಂದು ಹಂಬಲ ಇತ್ತು. ನಾವು ಸ್ವತಂತ್ರವಾಗಿ ಜೀವನ ಮಾಡಬೇಕು, ನಾವು ಯಾರ ಮನುಷ್ಯರ ಕೆಳಗಡೆ, ಯಾವ ಅಧಿಕಾರ, ಯಾವ ರಾಜರ ಕೆಳಗಡೆ ನಾವು ಇರಬಾರ್ದು ಅಂತೇಳಿ ಇವ್ರು ಯಾವಾಗಲೂ ಕೂಡ ಹೋರಾಡ್ತಾ ಇದ್ರು. ಈ ಹೋರಾಟದಲ್ಲಿ, ಈ ಪ್ರತಿಭಟನೆಯಲ್ಲಿನೇ ಮುಖ್ಯವಾಗಿ ಈ ಪ್ರತಿಭಟನೆಯಲ್ಲಿ ಪ್ರಧಾನವಾಗಿ ಯಾರು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಅವನ ಹೆಸರೇ ಬರಬ್ಬ. ಈ ಬರಬ್ಬ ಯಹೂದ್ಯರಿಗೆ ಈ ಲೋಕದಲ್ಲಿರುವಂತಹ ಆ ಸಾಮ್ರಾಟರಿಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ, ಯುದ್ಧ ಮಾಡಿ ಈ ಯಹೂದ್ಯರಿಗೆ ಸ್ವತಂತ್ರವನ್ನ ತಂದು ಕೊಡುವಂತಹ ಆ ಹೋರಾಟದಲ್ಲಿ ಪ್ರಧಾನ ಸ್ಥಾನವನ್ನ ಹೊಂದಿದಂತ ವ್ಯಕ್ತಿಯಾಗಿದ್ದ ಈ ಬರಬ್ಬ. ಹಿಂಗಾಗಿ ಈ ಇಸ್ರಾಯೇಲರು, ಈ ಯಹೂದ್ಯರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಹೋದ್ರೂ ಪರವಾಗಿಲ್ಲ, ನಮಗೆ ಯಾರು ಬೇಕು? ಬರಬ್ಬ ಬೇಕು. ನೋಡಿದ್ರ, ಟೆಂಪರವರಿ ಸ್ವತಂತ್ರವನ್ನ, ತಾತ್ಕಾಲಿಕ ಸ್ವತಂತ್ರವನ್ನ, ತಾತ್ಕಾಲಿಕ ಬಿಡುಗಡೆಯನ್ನ ಈ ಯಹೂದ್ಯರು ಬಯಸಿದ್ದರಿಂದ ಯಹೂದ್ಯನನ್ನ ಪ್ರೀತಿ ಮಾಡಿದ್ರು. ಬರಬ್ಬನನ್ನ ಪ್ರೀತಿ ಮಾಡಿದ್ರು. ಬರಬ್ಬನನ್ನ ಬಿಟ್ಟುಕೊಡಕ್ ಹೇಳಿದ್ರು. ಬರಬ್ಬನಿಗೆ ಸಪೋರ್ಟ್ ಮಾಡಿದ್ರು. ಬರಬ್ಬನನ್ನ ಅವರ ಜೀವಿತಗಳಲ್ಲಿ ಆಸೆ ಪಟ್ರು. ಆದ್ರೆ ಪ್ರತಿ ಮನುಷ್ಯನನ್ನ, ಈ ಲೋಕದಲ್ಲಿರುವಂತಹ ಪ್ರತಿ ಮನುಷ್ಯನನ್ನ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ಬಿಡುಗಡೆ ಮಾಡಲು ಬಂದಂತಹ ಪ್ರಭು ಯೇಸುನನ್ನೇ ಇವ್ರು ಏನ್ ಮಾಡಿದ್ರು ಗೊತ್ತಾ? ಅಲ್ಲಗಳಿದ್ರು. ಅದೇ ಪರಿಸ್ಥಿತಿಗಳಲ್ಲಿ ಕೂಡ ನಮ್ಮ ಜೀವಿತಗಳಲ್ಲಿ ನಾವು ಈ ದಿನ ಕೂಡ ಪಾಪಕ್ಕೆ ಆಧೀನರಾಗಿ ಈ ಲೋಕದಲ್ಲಿರುವಂತಹ ತಾತ್ಕಾಲಿಕವಾದಂತಹ ಬಿಡುಗಡೆ ಮೇಲೆ ತುಂಬಾ ಸಂತೋಷ. ಏನ್ ಹ್ಯಾಪಿ ರೀ ನಮ್ಗೆ, ನಾನು ಇವಾಗ ಭಾರತ ದೇಶದಲ್ಲಿ ನಾನು ತುಂಬಾ ಸ್ವತಂತ್ರನಾಗಿ ಬಿಟ್ಟಿದ್ದೇನೆ ಅಂತೇಳಿ. ಏನೆಲ್ಲ ಮಾಡಲ್ಲ ಹೇಳ್ರಿ ನೋಡೋಣ. ಕಳೆದ ದಿನ ನಾನು ನ್ಯೂಸ್ ಅಲ್ಲಿ ನೋಡುವಾಗ ನೀವೆಲ್ಲ ನೋಡಿರ್ತೀರ, 13 ವಯಸ್ಸು ಹುಡುಗಿಗೆ 32 ಜನ ಈ ರೀತಿಯಾಗಿ ಮಾನಭಂಗ ಮಾಡ್ತಾ ಇದಾರೆ. ಅಂದ್ರೆ ಇದು ಏನ್ ಕಾರಣ ಗೊತ್ತಾ? ಈ ಮನುಷ್ಯರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನನಗೆ ಸ್ವತಂತ್ರ ಇದೆ, ನಾನು ಏನು ಕೂಡ ಮಾಡಬಹುದು. ಎಷ್ಟೋ ಜನ ಇವಾಗ ನೋಡ್ರಿ, ಸರಾಯ ಅಂಗಡಿ ಓಪನ್ ಮಾಡಿದ್ರೆ ಸಾಕು, ಸರಾಯ ಅಂಗಡಿಲಿ ಬಿದ್ದಿರ್ತಾರೆ, ಹೊಡೆದಾಟದಲ್ಲಿ ಬಿದ್ದಿರ್ತಾರೆ. ಎಷ್ಟೋ ಜನ ಸುಳ್ಳು ಹೇಳೋದ್ರಲ್ಲಿ, ಮೋಸ ಮಾಡೋದ್ರಲ್ಲಿ, ವಂಚನೆ ಮಾಡೋದ್ರಲ್ಲಿ, ಸೇವೆಯಲ್ಲೂ ಕೂಡ, ಕೆಲಸಗಳಲ್ಲೂ ಕೂಡ ಎಷ್ಟು ಏನಂದ್ರೆ ಜವಾಬ್ದಾರಿಯುಳ್ಳವರಾಗಿ ಜೀವನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅದಕ್ಕೆ ಎಲ್ಲದಕ್ಕೂ ಕಾರಣ ಏನಂದ್ರೆ ನಮಗೆ ಸ್ವತಂತ್ರ ಇದೆ, ನಮಗೆ ಯಾರು ಕೂಡ ಹೇಳೋರಿಲ್ಲ, ಯಾರು ಕೂಡ ಕೇಳೋರಿಲ್ಲ. ಈ ತಾತ್ಕಾಲಿಕವಾದಂತಹ ಸ್ವತಂತ್ರದಲ್ಲಿ ನಾವು ಸಿಲುಕಿಕೊಂಡು ಯಹೂದ್ಯರು ಮಾಡಿದಂತ ಪಾಪಗಳನ್ನೇ ನಾವು ಮಾಡ್ತಿದೀವಿ. ನಮ್ಮ ಲಕ್ಷ್ಯ ದೇವರ ಮೇಲೆ ಹೋಗ್ತಾ ಇಲ್ಲ, ನಮ್ಮ ಲಕ್ಷ್ಯ ಯೇಸು ಸ್ವಾಮಿ ಮೇಲೆ ಹೋಗ್ತಾ ಇಲ್ಲ. ನಾವು ಕ್ರಿಸ್ತನಿಗಾಗಿ ಜೀವನ ಮಾಡಬೇಕು. ಹೀಗಾಗಿ ದೇವರು ನಮ್ಮನ್ನ ಸ್ವತಂತ್ರದ ಬಿಡುಗಡೆಯಲ್ಲಿ ಕರೆದ್ರೆ ನಾವು ಈ ಲೋಕದ ತಾತ್ಕಾಲಿಕವಾದ ಬಿಡುಗಡೆಯಲ್ಲಿ ಸಂತೋಷವಾಗಿ ಉಳಿದು ಕುಪ್ಪಳಿಸಿ ಆನಂದವಾಗಿ ಮಾಡಬಾರದ ಕಾರ್ಯಗಳನ್ನು ಮಾಡಿದ್ರೆ, ಪ್ರೀತಿಯುಳ್ಳಂತವರೇ, ನಾವೆಲ್ಲರೂ ಕೂಡ ದೇವರ ಮುಂದೆ ಒಂದು ದಿವಸ ನಿಂತ್ಕೊಳ್ಬೇಕಿದ್ದನ್ನ ಯಾವಾಗಲೂ ಕೂಡ ನೆನ್ಪಿಟ್ಟುಕೊಳ್ಳಿ. ಇನ್ನು ಎರಡನೇದಾಗಿ ಶಾಶ್ವತವಾದ ಬಿಡುಗಡೆಯನ್ನ ಯಾರು ಕೊಟ್ರಪ್ಪ ನಮ್ಗೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಕೊಟ್ರು. ಅದು ಹೆಂಗೆ ಸಿಕ್ಕಿತು ಗೊತ್ತಾ? ಇವತ್ತೇ ನಮಗೆ ಒಂದು ದಿನದ ಧ್ಯಾನದಲ್ಲಿ ಜೀವಾನಂದಂ ಅಂತ ಒಬ್ಬ ದೇವರ ಸೇವಕರಿದ್ದಾರಲ್ಲ, ಅವರು ಒಂದು ಹಾಡನ್ನು ಬರೆದಿದ್ದಾರೆ. ತುಂಬಾ ಸಂತೋಷ. ನಾನು ಕಳೆದ ದಿನ ಕೂಡ ಹಾಡಿನ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದ್ದೆ, ಬಟ್ ಅದನ್ನ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಹಾಡನ್ನು ತೋರಿಸ್ತೇನೆ. ತುಂಬಾ ಚೆನ್ನಾಗಿದೆ. ಒಂದೇ ಒಂದು 2 ಲೈನ್ ಅಲ್ಲಿರುವಂತಹ ಹಾಡೆ, ಅದನ್ನೆಲ್ಲ ಭಾಷೆಯಲ್ಲಿ ಅವರು ಹಾಡಿದ್ದಾರೆ. ಅದನ್ನ ಹಾಡಿದ ಮೇಲೆ ನಾವು ಮುಂದೆ ಹೋಗೋಣ. ಪ್ಲೇ ಮಾಡ್ತೀನಿ. புயல் வாரினும் பெரும் காற்று வீசி
அவர் என்னை கைவிட மாட்டார். இயேசு ஒருபோதும் கைவிட மாட்டார். யார் கைவிட்டாலும் நம்ம இயேசு கைவிடவே மாட்டார். அவர் மேல் நம்பிக்கை வைத்து பாருங்கள், அவர் ஒருபோதும் கைவிடவே மாட்டார். యేసు నా చేయి విడువాడే, యేసు నా చేయి విడువాడే, పెను గాలి వచ్చిన కొరకు పంపించిన యేసు నా చేయి విడువాడే. ఇక్కడ తెలుగు ఉన్నారండి, చాలా సంతోషం అండి. యేసు ప్రభు గొప్ప దేవుడండి, ఆయన నమ్మండి, ఆయన సేవ బయలుదేరండి. ನೋಡ್ರಿ ಎಷ್ಟು ಚೆನ್ನಾಗಿರೋ ಹಾಡು ಇದು. ಇವಾಗೆಲ್ಲ ನಾವೆಲ್ಲ ನಮ್ಮ ಹಾಡುಗಳಲ್ಲಿ ಕೂಡ ಇಂಥ ಲಿರಿಕ್ಸ್ ಹಾಕೊಳ್ತೀವಿ. ಇವ್ರು ಯಾವಾಗಲೂ ಈ ಲಿರಿಕ್ಸ್ ಅನ್ನ ಹಾಕಿ ಎಷ್ಟು ಚೆನ್ನಾಗಿ ಹಾಡು ಬರೆದಿದ್ದಾರೆ. ದೇವರು ಯಾರನ್ನು ಕೂಡ ಯಾವಾಗಲೂ ಕೂಡ ಕೈ ಬಿಡಲ್ಲ ಅಂತ. ಎಲ್ಲಾ ಸಮಯಗಳಲ್ಲಿ ನಮ್ಮನ್ನ ಕೈ ಹಿಡಿದು ಅವರೊಂದು ಬಿಡುಗಡೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಪ್ರಿಯರು. ಎಲ್ಲಿಂದ ನಮಗೆ ಯಾಕೆ ದೇವ್ರು ನಮ್ಮನ್ನ ಕೈ ಹಿಡಿತಾರೆ ಅಂತ ಹೇಳಿದ್ರೆ, ಈ ಲೋಕದ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡಬೇಕು, ನಮ್ಮನ್ನ ಶಾಶ್ವತವಾಗಿ ಬಿಡುಗಡೆ ಮಾಡಬೇಕು. ಯಾಕೆ ಬಿಡುಗಡೆ ಮಾಡಬೇಕು? ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತನಿಗಾಗಿ ಜೀವನ ಮಾಡಬೇಕು. ಲೋಕದಲ್ಲಿ ನಮಗೆ ಬಿಡುಗಡೆ ಇದೆ ಅಂತ ನಾವು ಅನ್ಕೊಂಡಿದ್ದೇವಲ್ಲ, ಇದು ನಮಗೆ ಬಿಡುಗಡೆ ಅಲ್ಲ ರೀ. ಬಿಡುಗಡೆಯಲ್ಲೂ ಕೂಡ ನಾವು ಕೈದಿಗಳಾಗಿ ಸಿಕ್ಕಾಕೊಂಡಿದ್ದೀವಿ ಸೈತಾನನ ಕೆಳಗಡೆ. ಲೌಕಿಕವಾದಂತ ಬಿಡುಗಡೆಯಲ್ಲೂ ಕೂಡ ಇಸ್ರಾಯೇಲರಿಗೆ ಇವತ್ತೇ ಬಿಡುಗಡೆ ಇದೆ, ಅವರಿಗೆ ಸ್ವತಂತ್ರ ಇದೆ. ಆದರೂ ಕೂಡ ಇವರು ಲೌಕಿಕವಾಗಿ ಪಾಪದ ಶೈತಾನನ ಬಂಧನದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಅವರಿಗೆ ಬಿಡುಗಡೆ ಇಲ್ಲ. ಅವರು ಯುದ್ಧ ಮಾಡಿದ್ರು, ಅವರು ಪ್ರತಿಭಟನೆ ಮಾಡಿದ್ರು, ಬರಬ್ಬನನ್ನ ಜೊತೆಗಿಟ್ಟುಕೊಂಡು ಏನೇನೋ ಪ್ರಯಾಸ ಪಟ್ಟರು. ಅದಾಗಿದ್ಮೇಲೆ ಅವರ ಲೈಫಲ್ಲಿ ಒಂದು ಸ್ವತಂತ್ರ ಸಿಕ್ತು. ಅವರು ಕೂಡ ಒಂದು ಸತಿ ರೋಮನ್ ರಾಜ್ಯದ ಕೆಳಗಡೆ ಗುಲಾಮರಾಗಿದ್ರು. ಲೌಕಿಕವಾಗಿ ಬಿಡುಗಡೆ ಸಿಕ್ಕಿದೆ, ಆದ್ರೆ ಆತ್ಮಿಕವಾಗಿ ಅವ್ರಿಗೆ ಇನ್ನ ಬಿಡುಗಡೆ ಸಿಕ್ಕಿಲ್ಲ. ಇನ್ನ ಎಷ್ಟೋ ಯಹೂದ್ಯರು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡ್ಕೊಂಡಿಲ್ಲ. ಬಹುಶಃ ಪ್ರತಿಯೊಬ್ಬರು ಕೂಡ ಒಂದು ಮಾತು ಕೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನನ್ನ ತಾನು ಕಾಪಾಡ್ಕೊಳ್ಳಿಲ್ಲ, ನಮ್ಮನ್ನ ಹೇಗೆ ಕಾಪಾಡ್ತಾರೆ ಅಂತೇಳಿ ಅಲ್ಲ. ಈ ಪ್ರಶ್ನೆ ಯಾವಾಗಲೂ ಕೂಡ ಎಲ್ಲ ಮನುಷ್ಯರುಗಳಲ್ಲೂ ಕೂಡ ಒಂದು ಕಾಡುವಂತ ಪ್ರಶ್ನೆ. ಯೇಸು ಸ್ವಾಮಿ ನಮ್ಮನ್ನ ಹೆಂಗ್ ಬಿಡುಗಡೆ ಮಾಡ್ತಾರೆ, ನಮ್ಮನ್ನ ಹೆಂಗೆ ಕೈ ಹಿಡಿತಾರೆ, ನಮ್ಮನ್ನ ಹೆಂಗ್ ಕಾಪಾಡ್ತಾರೆ? ಯೇಸು ಸ್ವಾಮಿ ತನ್ನನ್ನೇ ಕಾಪಾಡ್ಕೊಳ್ಳಿಲ್ಲ, ಯೇಸು ಸ್ವಾಮಿ ಶಿಲುಬೆಗೆ ಏರಿಸಿದ್ರಲ್ಲ. ನೋಡ್ರಿ, ಆ ಒಂದು ಪಿಲಾತನ ಸಮ್ಮುಖದಲ್ಲಿ, ದೇಶಾಧಿಪತಿಯ ಸಮ್ಮುಖದಲ್ಲಿ ನಿಲ್ಲಿಸಿದಾಗ ಏನಾಯ್ತು ಗೊತ್ತಾ? ಇಬ್ಬರನ್ನ ಆರಿಸ್ಕೊಂಡ್ರು ಇವರು. ಬರಬ್ಬನನ್ನ ಆರಿಸ್ಕೊಂಡ್ರು, ಯೇಸು ಕ್ರಿಸ್ತನನ್ನ ಇವರು ತ್ಯಾಗ ಮಾಡಿದ್ರು, ಅಂದ್ರೆ ತಿರಸ್ಕಾರ ಮಾಡಿದ್ರು. ಆದ್ರೆ ಯೇಸು ಸ್ವಾಮಿನ ತಿರಸ್ಕಾರ ಮಾಡಿದ್ದು ಯಾರ ಯೋಜನೆ ಗೊತ್ತಾ? ಯೇಸು ಸ್ವಾಮಿನ ತಿರಸ್ಕಾರ ಮಾಡಿದ್ದು ಅವರ ಯೋಜನೆ ಅಲ್ಲ ಆಗಿದ್ದದು. ಅದೆಲ್ಲದೂ ಕೂಡ ದೇವ್ರ ಪ್ಲಾನೇ. ನಾವೇನು ಕೂಡ ಮಾಡಿದ್ರು ಕೂಡ ದೇವ್ರ ಪ್ಲಾನ್ ಇರುತ್ತೆ. ಆ ಸಮಯಗಳಲ್ಲಿ ಯಹೂದ್ಯರು ದೇವರ ಯೋಜನೆ ಒಳಗಡೆ ತಮ್ಮನ್ನ ತಾವು ಸರೆಂಡರ್ ಮಾಡಿದ್ರು. ಯೇಸು ಸ್ವಾಮಿ ಸತ್ತ ಮೇಲೆ, ಅವ್ರನ್ನ ಕ್ಷಮಿಸಿದ ಮೇಲೆ, ಲಾಸ್ಟ್ ಅವರ ಮರಣದವರೆಗೂ ಕೂಡ ಅವರನ್ನ ದೇವರು ಕ್ಷಮಿಸಿದ್ರು. ಅವರು ಮರಣಿಸಿದವರವರೆಗೂ ಕೂಡ ಒಂದು ವೇಳೆ ಯೇಸು ಕ್ರಿಸ್ತನನ್ನ ಅವರು ಸ್ವೀಕಾರ ಮಾಡ್ಕೊಂಡಿದ್ರೆ, ಯಾರೆಲ್ಲ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ರಲ್ಲ ಯಹೂದ್ಯರು, ಅವರೊಳಗಡೆ ಯಾರಾದ್ರೂ ಒಂದು ವೇಳೆ ಮರಣಿಸುವುದರೊಳಗೆ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಂಡು ಪಾಪ ಕ್ಷಮಾಪಣೆ ಕೇಳಿದ್ರೆ ಅವರಿಗೆ ಪರಲೋಕ. ಆದ್ರೆ ಈ ಲೋಕದಲ್ಲಿ ಯೇಸು ಸ್ವಾಮಿನ ಶಿಲುಬೆಗೆ ಏರಿಸಿದ ಮೇಲೆ, ಯೇಸು ಸ್ವಾಮಿ ಪ್ರಾಣ ಕೊಡುವಂತ ಆ ಸಂದರ್ಭದಲ್ಲಿ ಆ ಪಾಪ ಅವ್ರ ಮೇಲೆ ಬೀಳಬಾರ್ದಂತ ಯೇಸು ಸ್ವಾಮಿ ಅವ್ರನ್ನ ಕ್ಷಮಿಸಿದ್ರಲ್ವಾ. ತಂದೆ, ಇವರನ್ನ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇರೋರು ಗೊತ್ತಾಗ್ತಾ ಇಲ್ಲ. ನಿಜವಾಗಲೂ ಕೂಡ ಯೇಸು ಸ್ವಾಮಿಯವರು ಶಿಲುಬೆಗೆ ಏರಿದ ಮೇಲೆ ಈ ಪಾಪ, ಯಾವ ಪಾಪ? ಶಿಲುಬೆಗೆ ಏರಿಸಿದ ಪಾಪ ಮಾತ್ರ ಅವರ ಲೈಫಲ್ಲಿ ಕ್ಷಮಿಸಲ್ಪಡ್ತ್ರಿ ಆ ಸಮಯದಲ್ಲಿ. ಆದ್ರೆ ಅವ್ರ ಲೈಫಲ್ಲಿ ಎಷ್ಟೋ ಪಾಪಗಳಿನ್ನ ಸಿಕ್ಕಾಕೊಂಡಿದ್ವಲ್ಲ, ಇನ್ನು ಎಷ್ಟೋ ಬಂಧನದಲ್ಲಿ ಅವ್ರು ಸಿಕ್ಕಾಕೊಂಡಿದ್ರು. ಆ ಪಾಪದಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಆ ಯಹೂದ್ಯರು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡ್ಕೊಳ್ಬೇಕಾಗಿತ್ತು ಮರಣಿಸೋದ್ರೊಳಗೆ. ಒಂದು ವೇಳೆ ಯಾರೆಲ್ಲ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ರು, ಯಹೂದ್ಯರಲ್ಲಾಗ್ಲಿ ಅಥವಾ ರೋಮನ್ ಸೈನಿಕರಲ್ಲಾಗ್ಲಿ, ಯಾರೆಲ್ಲ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿಸಿದ್ರು, ಯೇಸು ಸ್ವಾಮಿ ಶಿಲುಬೆಗೆ ಏರಿದ ಮೇಲೆ ಶಿಲುಬೆಗೆ ಹಾಕಿಸಿದ ಪಾಪದಿಂದ ಅವರನ್ನ ಬಿಡುಗಡೆ ಮಾಡಿದ್ರು. ಯಾಕಂದ್ರೆ ಇದು ದೇವರ ಯೋಜನೆ ಆಗಿತ್ತಲ್ವಾ, ಇದು ಅವರ ಮೇಲೆ ಬೀಳಬಾರ್ದು ಅಂತೇಳಿ ದೇವರಲ್ಲಿ ಕ್ಷಮಾಪಣೆ ಮಾಡಿದ್ರು ಅವ್ರನ್ನ. ಆದ್ರೆ ಆ ಕ್ಷಮಾಪಣೆ ಹೊಂದದವರು, ಅವರು ಮರಣಿಸುವುದರೊಳಗಡೆ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ರೆ, ಪಾಪ ಕ್ಷಮಾಪಣೆ, ಪಾಪದಿಂದ ಬಿಡುಗಡೆ ಹೊಂದಿದ್ರೆ, ಮಿಕ್ಕಿದ ಪಾಪಗಳಲ್ಲಿ ಅವರಿಗೆ ಮಾತ್ರ ಪರಲೋಕ ರೀ.
ಒಂದು ವೇಳೆ ಆ ಪಾಪ ಮಾತ್ರ ಕ್ಷಮಿಸಲ್ಪಟ್ಟಿದ್ದೇ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ದು, ಇನ್ನಿತರ ಎಷ್ಟೋ ಪಾಪಗಳವರ ಜೀವಿತಗಳಲ್ಲಿದೆ, ಆ ಪಾಪಗಳಿಂದ ಅವರು ಬಿಡುಗಡೆ ಆಗಿಲ್ಲ ಅಂತ ಹೇಳಿದರೆ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ದಿವಸ ಯೇಸು ಕ್ರಿಸ್ತನ ನ್ಯಾಯ ವಿಚಾರಣೆಯಲ್ಲಿ ಫೈನಲ್ ಜಡ್ಜ್ಮೆಂಟ್ ಆಗಿದ್ಮೇಲೆ ಅವರು ನರಕಕ್ಕೆ ಹೋಗ್ತಾರೆ. ಹಿಂಗಾಗಿ ಯೇಸು ಸ್ವಾಮಿ ತನ್ನನ್ನ ಕಾಪಾಡಿಕೊಳ್ಳಿಲ್ಲ, ನಮ್ಮನ್ನ ಹೆಂಗೆ ಕಾಪಾಡ್ತಾರೆ ಅಂತ ಈ ಆಲೋಚನೆ ನಮ್ಮಲ್ಲಿ ಯಾವಾಗಲೂ ಕೂಡ ಬರಬಾರ್ದು. ಯೇಸು ಸ್ವಾಮಿ ತನ್ನನ್ನು ಯಾಕೆ ಕಾಪಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ತನ್ನನ್ನ ತಾನೇ ಯೇಸು ಸ್ವಾಮಿ ಒಪ್ಪಿಸ್ಕೊಟ್ಟಿದ್ದ. ಅಲ್ಲಿ ನಮ್ಮನ್ನ ಬೇಕಂತೇಳಿ ತನ್ನನ್ನ ತಾನು ಸರೆಂಡರ್ ಮಾಡಿದ ಯೇಸು ಸ್ವಾಮಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅದರ 23ನೇ ವಚನದಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಏನಿದೆ ಅಲ್ಲಿ. ನಾನು ಓದ್ತೇನೆ ನೋಡ್ರಿ. ಆ ಯೇಸು ಯಾರು? ನಾವು ನಂಬಿಕೊಂಡಂತ ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟನು. ಹೇಳ್ರಿ ನೋಡೋಣ. ಯೇಸು ಕ್ರಿಸ್ತನು ತನ್ನನ್ನ ತಾನು ಒಪ್ಪಿಸಿಕೊಟ್ಟನಂತೆ. ನಮ್ಮನ್ನ ಕಾಪಾಡ್ಕೊಳ್ಳಕ್ಕೆ ಯೇಸು ಸ್ವಾಮಿ ತನ್ನನ್ನ ಕಾಪಾಡ್ಕೊಳ್ಳದೇನೆ ಸರೆಂಡರ್ ಮಾಡಿದ್ರೆ ಯೇಸು ಸ್ವಾಮಿ ಅವರ ಕೈಗಳಲ್ಲಿ. ಇವರೆಲ್ಲರೂ ಕೂಡ ನನ್ನನ್ನ ಪರಾಗಲ ಸಿಲುಬೆಗೆ ಹಾಕದ ದೇವರ ಯೋಜನೆ ಇದ್ರೆ ಯೇಸು ಸ್ವಾಮಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಆ ರಾಜ. ಒಂದು ಉತ್ತರ ಕೂಡ ಯೇಸು ಸ್ವಾಮಿ ಹೇಳಿಲ್ಲ. ಯಾಕಂದ್ರೆ ಇದೆಲ್ಲದೂ ಕೂಡ ದೇವರ ಯೋಜನೆಯಲ್ಲಿ ಇದೆ ಅಂತೇಳಿ. ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಯಹೂದ್ಯರು ಯೇಸು ಸ್ವಾಮಿಯನ್ನ ಕೊಂದ್ರು, ಆದ್ರೆ ಇವತ್ತು ನಾವು ಯೇಸು ಸ್ವಾಮಿಯನ್ನ ಕೊಲ್ತಾ ಇದ್ದೀವಿ. ಇಬ್ರಿಯ ಬರೆದ ಪತ್ರಿಕೆ ಮೇ ಬಿ 6ನೇ ಅಧ್ಯಾಯದಲ್ಲಿದೆ. ನಾವು ಕ್ರಿಸ್ತನನ್ನ ಪದೇ ಪದೇ ಶಿಲುಬೆಗೆ ಹಾಕ್ತಾ ಇದ್ದೀವಿ ಅಂತೆ. ಶಿಲುಬೆಗೆ ಹಾಕಿಸುವುದಂದ್ರೇನು? ಯೇಸು ಕ್ರಿಸ್ತನನ್ನ ಅವಮಾನ ಪಡಿಸೋದಂತ. ನಾವು ಪಾಪಗಳನ್ನ ಮಾಡಿದಾಗ, ತಪ್ಪುಗಳನ್ನ ಮಾಡಿದಾಗ, ವಾಕ್ಯಗಳಿಗೆ ವಿರುದ್ಧವಾಗಿ ಜೀವನ ಮಾಡಿದಾಗ, ಸೇವೆ ಮಾಡದೇ ಇರುವಾಗ ನಮ್ಮ ಜೀವಿತಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನ ಅವಮಾನ ಪಡಿಸ್ತಾ ಇದ್ದೀವಿ. ಪ್ರತಿದಿನ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿಸ್ತಾ ಇದ್ದೀವಿ. ಹೇಳ್ರಿ ನೋಡೋಣ, ಯಹೂದ್ಯರಿಗೂ ನಮ್ಗೆ ಏನ್ ಡಿಫ್ರೆನ್ಸ್ ಇದೆ ಹೇಳ್ರಿ ನೋಡೋಣ. ಆ ದಿನ ಯಹೂದ್ಯರು ಕಟ್ಟಿಗೆ ಶಿಲುಬೆ ಮೇಲೆ ಯೇಸು ಸ್ವಾಮಿನ ಹಾಕ್ಸಿದ್ರು. ಈ ದಿನ ಆತ್ಮಿಕವಾಗಿ ಯೇಸು ಸ್ವಾಮಿ ಮೇಲೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕ್ಸೋರು ಯಾರು? ಇದೇ ಕ್ರೈಸ್ತರಲ್ವಾ? ಕ್ರೈಸ್ತರು ಯಾರು? ಬೈಬಲ್ ನಡ್ಕೊಂಡು ಚರ್ಚ್ಗೆ ಹೋಗಿ ಸಭೆಯಲ್ಲಿ ಆರಾಧನೆ ಮಾಡಿ ಬರುವಂತವ್ರೇನೆ. ಹಿಂಗಾಗಿ ಪ್ರೀತಿಯುಳ್ಳವರೇ, ಅವಮಾನ ಮಾಡುವಂತಹ ಕಾರ್ಯಗಳು, ಕ್ರಿಸ್ತನಿಗೆ ಅವಮಾನ ಬರುವಂತಹ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ನಮ್ಮ ಜೀವಿತಗಳಲ್ಲಿ ತ್ಯಾಗ ಮಾಡಬೇಕು. ಅವಾಗ್ಲೇನೆ ಯೇಸು ಸ್ವಾಮಿಯವರ ಪರಲೋಕ ರಾಜ್ಯದಲ್ಲಿ ನಾವು ಸೇರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಕೊಡುವಂತ ದಂಡನೆಯಲ್ಲಿ ಸಿಕ್ಕಾಕೊಳ್ತೀವಿ. ಆ ಸೇವಕರು, ನಾನು ಇವಾಗ ಹಾಡಾಕಿದ್ನಲ್ಲ ಜೀವಾನಂದಂ, ಅವರು ಕೂಡ ಈ ಪ್ರಪಂಚದಲ್ಲಿ ಜೀವನ ಮಾಡಬಹುದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನನ್ನು ಯಾಕೆ ಅವರು ಸ್ವೀಕಾರ ಮಾಡಿಕೊಂಡ್ರು? ಯಾಕಂದ್ರೆ ಇಂಥ ಎಷ್ಟೋ ಭಕ್ತರಿದ್ದಾರೆ. ಈ ಲೋಕದಲ್ಲಿರುವಂತ ಬಿಡುಗಡೆ ತತ್ಕಾಲವಾದದ್ದು, ನಮಗೆ ಸ್ವತಂತ್ರವಾದ ಶಾಶ್ವತವಾದ ಬಿಡುಗಡೆ ಕ್ರಿಸ್ತನಲ್ಲಿ ಮಾತ್ರ ಇದೆ ಅಂತೇಳಿ ಅವರು ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಂಡ್ರು. ನಮ್ಮ ಜೀವಿತಗಳಲ್ಲಿ ಕೂಡ ಅದೇ ಒಂದು ಸ್ವಭಾವ ಇಟ್ಕೊಳ್ಳೋಣ, ಅದೇ ಕಾರ್ಯಗಳಲ್ಲಿ ಜೀವನ ಮಾಡೋಣ. ನಮಗೆ ತಾತ್ಕಾಲಿಕವಾದ ಬಿಡುಗಡೆಗೋಸ್ಕರ ನಾವು ಮನುಷ್ಯರನ್ನು ಹುಡುಕೊಂಡು ಅಥವಾ ಈ ಲೋಕದಲ್ಲಿ ಒಂದು ಸ್ವತಂತ್ರಕ್ಕಾಗಿ ನಾವು ಸಂತೋಷ ಪಡದೆ, ನಮಗೆ ಇನ್ನೊಂದು ಶಾಶ್ವತವಾದ ಬಿಡುಗಡೆ ದೇವರು ಕೊಟ್ಟಿದ್ದಾರೆ. ಆ ಶಾಶ್ವತ ಬಿಡುಗಡೆಯಲ್ಲಿ ನಾವು ಶಾಶ್ವತ ಪರಲೋಕದಲ್ಲಿ ಹೋಗೋಕೆ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ದೇವರ ವಾಕ್ಯಗಳನ್ನ ನಿಮ್ಮ ಜೀವಿತಗಳಲ್ಲಿ ಬಲವಾಗಿ ಕಾರ್ಯ ಮಾಡುವಂತೆ ನಾನು ಬೇಡಿಕೊಳ್ತೀನಿ. ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕವಾಗಿ ನಾವೆಲ್ಲರೂ ಬಲಗೊಂಡು ನಿಮ್ಮನ್ನು ಘನಪಡಿಸುವಂತೆ ಸಹಾಯ ಮಾಡಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದೇನೆ ಪರಲೋಕ ತಂದೆಯ ದೇವರೇ, ಆಮೆನ್.